ವಿಷಯ ಅರಮನೆಯಲ್ಲಿ ಮಾವುತ ಹಾಗೂ ಕಾವಾಡಿಗರ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಮಂಗಳವಾರ ಅರಮನೆ ಆವರಣದ ಶ್ರೀ ಕೋಡಿ ಸೋಮೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಮಾವುತ ಹಾಗೂ ಕಾವಾಡಿಗರ ಮಕ್ಕಳಲ್ಲಿ ಶೈಕ್ಷಣಿಕ ಅರಿವು ಮೂಡಿಸುವ ಉದ್ದೇಶದಿಂದ ಸಿಎಸ್ಸಿ ಸೆಂಟರ್ ವತಿಯಿಂದ ಸೇವಾ ಟ್ರಸ್ಟ್, ಗಂಧದಗುಡಿ ಫೌಂಡೇಶನ್ ಸಹಯೋಗದೊಂದಿಗೆ 5 ವರ್ಷ ಒಳಪಟ್ಟ ಮಾವುತ ಹಾಗೂ ಕಾವಾಡಿಗರ ಮಕ್ಕಳಿಗೆ ವಿದ್ಯಾರಂಭಂ ಅಕ್ಷರಾಭ್ಯಾಸದ ಪೂಜಾ ಕಾರ್ಯಕ್ರಮವನ್ನು ಕೊಡಗು ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಹಾಗೂ ಸಿಎಸ್ಸಿ ಗವರ್ನರ್ ಶಾಕಿಬ್ ಅಹಮದ್ ಮತ್ತು ಗಂಧದಗುಡಿ ರಾಜ್ಯಾಧ್ಯಕ್ಷ ಆರ್ಯನ್, ಗಂಧದಗುಡಿ ಮತ್ತು ಮಹಿಳಾ ಉದ್ಯಮಿ ಸಮಾಜ ಸೇವಕರು ಹಾಗೂ ಖಜಾಂಚಿ ಸೇವಾ ಸಂಸ್ಥೆ ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಅಸೋಸಿಯೇಷನ್ನ ಶ್ರೀಮತಿ ಯಶೋಧ ಆರ್, ಮಹಿಳಾ ಉದ್ಯಮಿ, ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಸಂಸ್ಥೆ ಸಮಾಜ ಸೇವಕರು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಎಲ್ಲ ಕೈ ಚಪ್ಪಲೆ ಬಾರಿಸಿ. ಹೇಳು ಓಂ, ಹೇಳು ಓಂ. ಹೇಳ್ಬೇಕಂತ ಹೇಳು. ಹೇಳು, ಜೋರಾಗಿ ಹೇಳಬೇಕು. ಆಮೇಲೆ ಏನೋ ಇದು 2ನೇ ವರ್ಷದ ಕಾರ್ಯಕ್ರಮ. ಸೊ ಏನು ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಭಾರತದ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿರುವಂತೆ ಮೊದಲನೇ ಅಕ್ಷರ ನಾವು ಎಲ್ಲರೂ ನಾರ್ಮಲ್ ಆಗಿ ಶೃಂಗೇರಿಯಲ್ಲಿ ಮಾಡ್ತೀವಿ. ಸೊ ಆ ಒಂದು ಸಂಸ್ಕೃತಿ ಈಗ ಇತ್ತೀಚಿನ ದಿನಗಳಲ್ಲಿ ಮರೆ ಆಗ್ತಾ ಇದೆ. ಹಾಗಾಗಿ ಆ ಒಂದು ಸನಾತನ ಧರ್ಮವನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಅದರಲ್ಲೂ ಕೂಡ ನಮ್ಮ ಇತಿಹಾಸ ಪ್ರಸಿದ್ಧ ಮೈಸೂರು ಸೋಮೇಶ್ವರ ಏನು ದೇವಸ್ಥಾನದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕ್ಷೇತ್ರದಲ್ಲಿ ಮಾವುತರು ಮತ್ತು ಕಾವಡಿಗಳ ಮಕ್ಕಳಿಗೆ, ಯಾಕಂದ್ರೆ ಅವರು ಅರಣ್ಯದಲ್ಲಿ ವಾಸವಾಗಿರ್ತಾರೆ, ಅಂತ ಮಕ್ಕಳಿಗೆ ಆ ಒಂದು ಅವಕಾಶ ಸಿಗೋದೇ ಕಷ್ಟಕರವಾಗಿರುತ್ತೆ. ಹಾಗಾಗಿ ಈ ಒಂದು ದಸರಾ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಸಂದರ್ಭದಲ್ಲಿ ಅವ್ರಿಗೊಂದು ಅಕ್ಷರಾಭ್ಯಾಸ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಸೊ ಇದು ಕಂಟಿನ್ಯೂ ಆಗಿ ಇರುವಾಗೂ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಇದು 2ನೇ ವರ್ಷದ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇದ್ರ ಮೂಲಕ ಒಂದು ಅವೇರ್ನೆಸ್, ಸೊ ಈ ರೀತಿಯದು ಕೂಡ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಹೀಗೆ ಇತ್ತು ಸನಾತನ ಧರ್ಮದಲ್ಲಿ ಅವ್ರಿಗೆಲ್ಲರಿಗೂ ತಿಳಿಸೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ.